ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಿಂದಿನ ಅವಧಿಯಲ್ಲಿ ಟಿ ಎಕ್ಸಾಮ್ಗೆ ಬೇಕಾಗಿರುವಂಥ ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್, ಆಮೇಲೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಗಳನ್ನು ಹೇಳ್ತಾ ಇದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಟಿ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜನ್ನು ತೆಗೆದುಕೊಳ್ಳುವಾಗ ಅಲ್ಲಿ ಇಂಗ್ಲೀಷ್ನಲ್ಲಿ ಬರುವಂತಹ ಗ್ರಾಮರ್ ಟಾಪಿಕನ್ನು ಇವತ್ತು ಹೇಳ್ತಾ ಇದ್ದೀನಿ. ಇದು ಕೇವಲ ಟಿಗೆ ಮಾತ್ರ ಸಂಬಂಧಪಟ್ಟದೆ ಇದು ಟಿ ಆಮೇಲೆ GPSTR ಅಲ್ಲೂ ಕೂಡ ಯೂಸ್ ಆಗುತ್ತೆ. ಆಮೇಲೆ HSTR ಇಲ್ಲೂ ಕೂಡ ಜನರಲ್ ಇಂಗ್ಲೀಷನ್ನು ಕೇಳಿರ್ತಾರೆ, ಸೊ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಜನರಲ್ ಗ್ರಾಮರನ್ನು ಕೇಳ್ತಾ ಇರ್ತಾರೆ ಕ್ವಶನ್ಸ್ಗಳನ್ನು, ಅವುಗಳಿಗೆ ಉಪಯೋಗ ಆಗುವಂಥ ಗ್ರಾಮರ್ ಟಾಪಿಕ್ ಇದಾಗಿದೆ. ಸೊ ಹಾಗಾಗಿ ಇದನ್ನು ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳಿ. ಅದರ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಕ್ವಶನವನ್ನು ಕೇಳಿದರೂ ನಿಮಗೆ ಈಸಿಯಾಗಿ ಆನ್ಸರ್ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ ಒಟ್ಟಿಗೆ ಆ ಒಂದು ವಿಷಯದ ಬಗ್ಗೆ ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ, ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಆಮೇಲೆ ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಅದನ್ನು ನೋಡಿಟ್ಕೊಂಡ್ರೆ ನೀವು ವಿಷಯದ ಜ್ಞಾನ ನಿಮಗೆ ಹೊಂದಿದರೆ ಅಲ್ಲಿ ಕೇಳುವಂಥ ಯಾವುದೇ ರೀತಿಯ ಕ್ವಶನ್ಗೆ ನೀವು ಸರಿಯಾದಂಥ ಆನ್ಸರನ್ನು ಬರಿಬೋದು. ಸೊ ಹಾಗಾಗಿ ಇಲ್ಲಿ ಬರುವಂಥ ಪ್ರಮುಖ ಟಾಪಿಕ್ಗಳು ಅಂತ ಹೇಳಿದರೆ ಫೋನಿಮ್ಸು, ಮಾರ್ಫಿಮ್ಸು, ಸಿಂಟ್ಯಾಕ್ಸ್ ಆ್ಯಂಡ್ ಸಿಮೆಂಟಿಕ್ಸ್, ಇವುಗಳ ಬಗ್ಗೆ ಒಂದೊಂದಾಗಿ ನೋಡ್ಕೊಳ್ತಾ ಹೋಗುವ. ಮೊದಲಿಗೆ ಫೋನಿಮ್ಸ್ ಅಂದರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡಿಗೆ ಸಂಬಂಧಪಟ್ಟಂತಹ, ಧ್ವನಿಗೆ ಸಂಬಂಧಪಟ್ಟಂಥ ಒಂದು ಯೂನಿಟ್ ಆಗಿದೆ ಇದು. ಫೋನಿಮ್ಸ್ ಅಂದರೆ ಒಂದು ಯೂನಿಟ್, ಇದು ಅಂದರೆ ಒಂದು ಯೂನಿಟ್ ಅಂದರೆ ಒಂದು ಗುಂಪು ಆಗಿದೆ. ಇದು ಸ್ಮಾಲೆಸ್ಟ್, ಒಂದು ಸಣ್ಣ ಗುಂಪು, ಯಾವುದಕ್ಕೆ ಸಂಬಂಧಪಟ್ಟಂತೆ? ಸೌಂಡಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಹೆಸರೇ ಹೇಳುವ ಹಾಗೆ ಫೋನ್ ಅಂದರೆ ನಮಗೆ ಕೇಳಲಿಕ್ಕೆ ಉಪಯೋಗಿಸುವಂಥದ್ದು, ನಾವು ಬಂದಂತಹ ಧ್ವನಿಯನ್ನು ಕೇಳಲಿಕ್ಕೆ ಉಪಯೋಗಿಸುವಂಥದ್ದು. ಸೊ ಹಾಗಾಗಿ ಇದು ಫೋನಿಮ್ಸ್ ಅಂದರೆ ನಿಮಗೆ ಪಟ್ಟಂಥ ಜ್ಞಾನ ಆ ಹೆಸರಲ್ಲೇ ನಿಮಗೆ ಗೊತ್ತಾಗಬೇಕು, ಇದು ಒಂದು ಶಬ್ದಕ್ಕೆ, ಒಂದು ಧ್ವನಿಗೆ ಸಂಬಂಧಪಟ್ಟಂತಹ ವಿಷಯ ಅಂತ. ಇಲ್ಲಿ ಫೋನಿಮ್ಸಲ್ಲಿ ಬರುವಂತಹ ಎಕ್ಸಾಂಪಲ್ಗಳು ಅಂತ ಹೇಳಿದರೆ CH, PH, C, D ಈ ರೀತಿಯ ಧ್ವನಿಗಳು, ಛ, ಫ, ಖ ಈ ರೀತಿಯ ಧ್ವನಿಗಳನ್ನು ನಾವು ಫೋನಿಮ್ಸ್ ಅಂತ ಕರಿತೀವಿ. ನಿಮಗೆ ಇನ್ನು ಇಲ್ಲಿ ನಮಗೆ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಸಿಗುವಂಥದ್ದು 26 ಆಲ್ಫಾಬೆಟ್ಸ್. ನಮಗೆ ಫೋನಿಮ್ಸ್ಗಳು ಎಷ್ಟು ದೊರಕ್ತವೆ ಅಂತ ಹೇಳಿದ್ರೆ 44 ಸೌಂಡ್ಸ್. ಈ 26 ಆಲ್ಫಾಬೆಟ್ಸಿಂದ ಟೋಟಲಿ 44 ಸೌಂಡ್ಸು ಫೋನಿಮ್ಸ್ ನಮಗೆ ದೊರಕ್ತವೆ. ಇವುಗಳು ಹೇಗಿವೆ ಅಂತ ಹೇಳಿದರೆ, ಇಲ್ಲಿ 44 ಸೌಂಡ್ಸ್ ಅಂತ ಹೇಳಿದ್ದೀನಿ ನಿಮಗೆ. ಇವುಗಳು ಯಾವುದರಿಂದ ಬರ್ತವೆ ಅಂತ ಹೇಳಿದ್ರೆ 5 ಓವೆಲ್ಸ್, 20 ಸೌಂಡ್ಸ್ ಬರ್ತವೆ, 21 ಕಾನ್ಸನೆಂಟ್ಸ್, ಅದರಿಂದ 24 ಸೌಂಡ್ಸ್ ಬರ್ತವೆ. ಒಟ್ಟು 26 ಆಲ್ಫಾಬೆಟ್ಸ್ ಇವೆ ಇಂಗ್ಲೀಷ್ನಲ್ಲಿ. 26 ಆಲ್ಫಾಬೆಟ್ಸ್ ಇದ್ದರೆ ಅದರಲ್ಲಿ 5 ಓವಲ್ಸ್, 5 ಓವಲ್ಸ್ ಆ್ಯಂಡ್ 21 ಕಾನ್ಸನೆಂಟ್ಸ್ ಇವೆ. ಈ 5 ಓವಲ್ಸಿಂದ ಟೋಟಲಿ 20 ಸೌಂಡ್ಸು ಫೋನಿಮ್ಸು ದೊರಕ್ತವೆ. ಆಮೇಲೆ 21 ಕಾನ್ಸನೆಂಟ್ಸಿಂದ 24 ಸೌಂಡ್ಸು ಅಥವಾ ಫೋನಿಮ್ಸ್ ನಮಗೆ ದೊರಕ್ತವೆ. ಒಟ್ಟು 44 ಸೌಂಡ್ಸ್ ಇದ್ದಾವೆ. ಯಾವುದು? ಫೋನಿಮ್ಸ್. 44 ಸೌಂಡ್ಸ್ ಅಥವಾ 44 ಫೋನಿಮ್ಸ್ ಇದ್ದಾವೆ. ಇದರಲ್ಲಿ 5 ಓವೆಲ್ಸಿಂದ ಬರುವಂಥ 20 ಸೌಂಡ್ಸು, ಆಮೇಲೆ 21 ಕಾನ್ಸನೆಂಟಿಂದ ಬರುವಂತಹ 24 ಸೌಂಡ್ಸು ಅಥವಾ ಫೋನಿಮ್ಸ್. ಇದನ್ನು ಡೈರೆಕ್ಟ್ ಕ್ವಶನ್ ಆಗಿ ಕೂಡ ಕೇಳ್ಬೋದು. ಎಷ್ಟು ಓವೆಲ್ಸಲ್ಲಿ ಎಷ್ಟು ಫೋನಿಮ್ಸ್ ಇವೆ, ಕಾನ್ಸನೆಂಟ್ಸ್ ಎಷ್ಟು, ಅಥವಾ ಟೋಟಲ್ ಫೋನಿಮ್ಸ್ ಎಷ್ಟು, ಕಾನ್ಸನೆಂಟ್ಸಿಂದ ಬರುವಂಥ ಫೋನಿಮ್ಸ್ ಎಷ್ಟು ಅನ್ನೋದನ್ನು ಕೂಡ ಕೇಳ್ಬೋದು. ಎಕ್ಸಾಂಪಲ್ ನೋಡಿ, ಇಲ್ಲಿ ಡಾಗ್, ಥಿಂಕ್, ಶಿಪ್ ಇವುಗಳಲ್ಲಿ ಬಂದಿರುವಂಥ ಫೋನಿಮ್ಸ್ ಅಂತ ಹೇಳಿದರೆ ಡಾಗಲ್ಲಿ ಬರುವಂಥದ್ದು ಡಿ, ಥಿಂಕಲ್ಲಿ ಬರುವಂಥದ್ದು TH, ಶಿಪ್ಪಲ್ಲಿ ಬರುವಂಥದ್ದು SH. ಈ ರೀತಿಯ ಒಟ್ಟು ಎಷ್ಟು ಫೋನಿಮ್ಸ್ಗಳಿದ್ದಾವೆ? 44. ಇದನ್ನು ಒಂದು ಚಾರ್ಟಲ್ಲಿ ಮಾಡಿದ್ದೀನಿ ನಿಮಗೋಸ್ಕರ. ಇದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಫಾರ್ ಟೀಚರ್ಸ್ ಟ್ಯುಟೋರಿಯಲ್ ಅನ್ನುವಂಥ ಟೆಲಿಗ್ರಾಮ್ ಚಾನಲಲ್ಲಿ, ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಚಾರ್ಟನ್ನು ನೀವು ಪಡ್ಕೊಳ್ಬಹುದು. ನೋಡಿ, ಇಲ್ಲಿ ಫೋನಿಮ್ಸ್ ಚಾರ್ಟನ್ನು ಬರೆದುಬಿಟ್ಟು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಫೋನಿಮ್ಸ್ಗಳು ಜೊತೆಗೆ ಆ ಫೋನಿಮ್ಸ್ ಸೌಂಡಿಂದ ಬರುವಂತಹ ಶಬ್ದಗಳು. ಸನ್ ಅನ್ನೋದಕ್ಕೆ S ಇಲ್ಲಿ ಫೋನಿಮ್ಸ್ ಆಗಿದೆ. ಇಲ್ಲಿ ಕೇಕ್ ಅನ್ನುವಂಥದ್ದಕ್ಕೆ C ಮತ್ತು K ಈ ರೀತಿಯಾಗಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, O ಮತ್ತು A ಇದು ಬೋಟಲ್ಲಿ ಬರುವಂತಹ ಫೋನಿಮ್ಸ್. ಅಲ್ಲಿ ಬರುವಂತಹ ಸೌಂಡ್ಸಿಗೆ ಸಂಬಂಧಪಟ್ಟಂಥ ಫೋನಿಮ್ಸ್ ಅಂದರೆ ನಿಮಗೆ ಅಲ್ಲಿ ಗೊತ್ತಾಗಬೇಕು, ಸೌಂಡಿಗೆ ಸಂಬಂಧಪಟ್ಟಂಥದ್ದು. ಎಲ್ಲೋ ಇದರಲ್ಲಿ Y ಇದು ಫೋನಿಮ್ ಆಗಿದೆ. ಇಲ್ಲಿ ನೋಡಿ, ವಿಂಗ್ ಅನ್ನುವುದಕ್ಕೆ N ಮತ್ತು G ಫೋನಿಮ್ ಆಗಿದೆ. ಈ ರೀತಿಯಲ್ಲಿ ಈ ಒಂದು ಫುಲ್ ಚಾರ್ಟಲ್ಲಿ 44 ಫೋನಿಮ್ಸ್ಗಳಿವೆ, 44 ಸೌಂಡ್ಸ್ಗಳಿವೆ.
ಇವುಗಳನ್ನು ನೋಡಿಟ್ಕೊಳ್ಳಿ, ಎಕ್ಸಾಮ್ಗೆ ನಿಮಗೆ ಉಪಯೋಗ ಆಗುತ್ತೆ. ಆಮೇಲೆ ಮುಂದಿನ ಕಾನ್ಸೆಪ್ಟ್ ಆಗಿ ಮಾರ್ಫಿಮ್. ಮಾರ್ಫಿಮ್ ಅಂದರೆ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ ಇನ್ ಅ ಲ್ಯಾಂಗ್ವೇಜ್. ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾರ್ಫಿಮ್ ಅಂದರೆ ಮೀನಿಂಗ್ಫುಲ್ ಯೂನಿಟ್, ಒಂದು ಅರ್ಥಸಹಿತವಾದಂತಹ, ಮೀನಿಂಗ್ಫುಲ್ ಆದಂತಹ ಅಂದರೆ ಅರ್ಥಸಹಿತವಾದಂತಹ ಒಂದು ಯೂನಿಟ್ ಆಗಿದೆ, ಒಂದು ಗುಂಪಾಗಿದೆ. ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ಸೌಂಡ್ಸ್. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ಸೌಂಡ್. ಕಾಂಬಿನೇಷನ್ ಅಂದರೆ ಜೊತೆಗೆ ಇರುವಂಥ, ಕಂಬೈಂಡ್ ಆಗಿರುವಂಥದ್ದು, ಜೊತೆಗೆ ಇರುವಂತಹ ಒಂದು ಸೌಂಡಿಗೆ ಸಂಬಂಧಪಟ್ಟಂಥ ಒಂದು ವರ್ಡ್ ಆಗಿದೆ ಇದು. ಮಾರ್ಫಿಮ್ ಅಂದರೆ ಮೀನಿಂಗ್ಫುಲ್ ಯೂನಿಟ್ ಇನ್ ಅ ಲ್ಯಾಂಗ್ವೇಜ್ ಅಥವಾ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ಸೌಂಡ್ಸ್. ಅಂದರೆ ಮೀನಿಂಗ್ ಅರ್ಥಕ್ಕೆ ಸಂಬಂಧಪಟ್ಟಂಥ ಒಂದು ಯೂನಿಟ್ ಆಗಿದೆ ಇದು. ಒಂದು ಕಾಂಬಿನೇಷನ್ ಅಂದರೆ ಒಂದು ಶಬ್ದಗಳನ್ನು ಜಾಯಿಂಟ್ ಮಾಡುವಂಥ, ಶಬ್ದಗಳನ್ನು ಸೇರಿಸುವಂಥ ಒಂದು ಕಾಂಬಿನೇಷನ್ ಆಗಿದೆ. ಎಕ್ಸಾಂಪಲ್ ಆಗಿ ನೋಡಿ ಇಲ್ಲಿ UN, RE, PRE, ABLE, NESS, ERED ಇಂಥವುಗಳು ಏನಾಗಿವೆ? ಮಾರ್ಫಿಮ್ಸ್ಗಳಾಗಿವೆ. ಇವುಗಳು ಶಬ್ದದೊಂದಿಗೆ ಕಂಬೈಂಡ್ ಆಗಿರ್ತವೆ, ಕಾಂಬಿನೇಷನ್ ಆಗಿರ್ತವೆ. ಈ ಸೌಂಡ್ಸ್ಗಳು ಏನಾಗಿರ್ತವೆ? ಒಂದು ಶಬ್ದದೊಂದಿಗೆ ಕಂಬೈಂಡ್ ಆಗಿ ಜೊತೆಗೂಡಿ ಒಂದು ಅರ್ಥವನ್ನು ಕೊಡುವಂಥದ್ದು. ಇಲ್ಲಿ ನೋಡಿ ಅನ್ಹ್ಯಾಪಿ, ಅನ್ನುವಂಥದ್ದು ಇಲ್ಲಿ ಏನಾಗಿದೆ? ಇದು ಮಾರ್ಫಿಮ್ ಆಗಿದೆ. ಅನ್ಯೂಸ್ವಲ್, ಎನ್ನುವಂಥದ್ದು ಒಂದು ಯೂನಿಟ್, ಅದು ಯೂಸ್ವಲ್ ಅನ್ನುವಂಥ ಶಬ್ದದೊಂದಿಗೆ ಸೇರಿ ಒಂದು ಮೀನಿಂಗ್ಫುಲ್ ಆದಂತಹ ಒಂದು ಯೂನಿಟ್ ಆಗುತ್ತೆ, ಒಂದು ಶಬ್ದ ಆಗುತ್ತೆ, ಒಂದು ಶಬ್ದದ ಗುಂಪಾಗುತ್ತೆ. ರಿ ಪ್ಲಸ್ ಮೇಕ್, ರಿಮೇಕ್. ಇಲ್ಲಿ ರಿ ಎನ್ನುವಂಥದ್ದು ಏನಾಗಿದೆ? ಮಾರ್ಫಿಮ್. ಇದು ಜೊತೆಗೆ ಮೇಕ್ ಎನ್ನುವಂಥ ಶಬ್ದದೊಂದಿಗೆ ಇದು ಜೊತೆಗೂಡಿ ಒಂದು ಅರ್ಥಪೂರ್ಣವಾದಂಥ ಒಂದು ಶಬ್ದವನ್ನು ಕೊಡುತ್ತೆ. ಹಾಗೆ ಇಲ್ಲಿ ನೋಡಿ ಸ್ವಿಮ್ಮೇಬಲ್, ಇದಕ್ಕೆ ಸ್ವಿಮ್ ಪ್ಲಸ್ ಏಬಲ್. ಸ್ವಿಮ್ ಎನ್ನುವಂಥದ್ದಕ್ಕೆ ಏಬಲ್ ಅನ್ನುವಂಥ ಶಬ್ದ ಜೊತೆಗೂಡಿದವಾಗ ಅದು ಒಂದು ಅರ್ಥಪೂರ್ಣವಾದಂಥ ಒಂದು ಶಬ್ದ ಆಗುತ್ತೆ. ಸೊ ಇವುಗಳನ್ನು ಏನಂತೀವಿ ನಾವು? ಮಾರ್ಫಿಮ್ಸ್ ಅಂತೀವಿ. ಮಾರ್ಫಿಮ್ಸ್ ಅಂದರೆ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ ಇನ್ ಅ ಲ್ಯಾಂಗ್ವೇಜ್ ಅಥವಾ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ಸೌಂಡ್ಸ್. ಕಂಬೈಂಡ್ ಆಗಿರುವಂಥ, ಕಾಂಬಿನೇಷನ್ ಆಗಿರುವಂಥ ಒಂದು ಮೀನಿಂಗ್ಫುಲ್ ಸೌಂಡ್ ಆಗಿದೆ. ಅನ್, ರಿ, ಪ್ರಿ, ಏಬಲ್, ನೆಸ್, ಕ್ಲಿನ್ಲಿನೆಸ್, ಪ್ರಿಪೇರ್ಡ್, ಅಲ್ಲಿ RED ಅಂತ ಲಾಸ್ಟಿಗೆ ಬರುತ್ತಲ್ವ ಅದು. ಸೊ ಇವುಗಳು ಏನಂತೀವಿ? ಮಾರ್ಫಿಮ್ಸ್ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಸಿಂಟೆಕ್ಸ್. ಸಿಂಟೆಕ್ಸ್ ಅಂದರೆ ವ್ಯಾಕರಣಕ್ಕೆ ಅನುಸಾರವಾಗಿ ಉಂಟಾದಂಥ ಒಂದು ವಾಕ್ಯ ರಚನೆ ಅಥವಾ ವಾಕ್ಯ ವಿನ್ಯಾಸ. ಇದನ್ನು ಇಂಗ್ಲೀಷ್ನಲ್ಲಿ ದ ಸಿಸ್ಟಮ್ ಆಫ್ ರೂಲ್ಸ್ ಆಫ್ ದ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್ ಇನ್ ಅ ಲ್ಯಾಂಗ್ವೇಜ್. ಇಲ್ಲಿ ಬರುವಂಥದ್ದು ಸ್ಟ್ರಕ್ಚರ್ ಮತ್ತು ರೂಲ್ಸ್. ರೂಲ್ಸ್ ಅಂದರೆ ವಾಕ್ಯ, ಇದು ಗ್ರಾಮರಿಗೆ ವ್ಯಾಕರಣಕ್ಕೆ ಅನುಸಾರವಾಗಿ ರೂಲ್ಸ್. ವ್ಯಾಕರಣ ಅಂದರೆ ಗ್ರಾಮರ್ ಅಂತ ಹೇಳಿದ್ರೆ ಒಂದು ರೂಲ್ಸ್ಗಳಿರ್ತವೆ, ಇಂಥದ್ದೇ ರೂಲ್ಸ್ಗಳು ಅಂತ ಇರ್ತವೆ. ಸ್ಟ್ರಕ್ಚರ್ ಅಂದರೆ ರಚನೆ, ಆ ರಚನೆ ಹೇಗಿರಬೇಕು ರೂಲ್ಸಿಗೆ. ಆಫ್ ರೂಲ್ಸ್ ಫಾರ್ ದ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್ ಇನ್ ಅ ಲ್ಯಾಂಗ್ವೇಜ್. ದ ಸಿಸ್ಟಮ್ ಆಫ್ ರೂಲ್ಸ್ ಫಾರ್ ದ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್ ಇನ್ ಅ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜಲ್ಲಿ ಆ ಸ್ಟ್ರಕ್ಚರಲ್ಲಿ ಅದು ರೂಲ್ಸನ್ನು ಫಾಲೋ ಆಗಿರುತ್ತೆ, ರೂಲ್ಸ್ಗೆ ತಕ್ಕನಾಗಿ ಇರುತ್ತೆ. ಅಂದರೆ ವ್ಯಾಕರಣಕ್ಕೆ ಅನುಸಾರವಾಗಿ ಉಂಟಾದಂಥ ವಾಕ್ಯ ರಚನೆ ಅಥವಾ ವಾಕ್ಯ ವಿನ್ಯಾಸ. ಇಲ್ಲಿ ವ್ಯಾಕರಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ಸೊ ಇಲ್ಲಿ ಎಕ್ಸಾಂಪಲನ್ನು ನೋಡುವ ನಾವು. ಇಲ್ಲಿ ವ್ಯಾಕರಣಕ್ಕೆ ಅನುಸಾರವಾಗಿ ಅಂತ ಹೇಳಿದರೆ ಒಂದು ವ್ಯಾಖ್ಯೆ ಆಗಬೇಕು ಅಂತ ಹೇಳಿದರೆ ನಮಗೆ ಸಬ್ಜೆಕ್ಟ್, ವರ್ಬು, ಆಬ್ಜೆಕ್ಟ್ ಅದರ ಸ್ಥಾನದಲ್ಲಿ, ಸರಿಯಾದಂಥ ಸ್ಥಾನದಲ್ಲಿ ಆದಂತಹ ಒಂದು ವಾಕ್ಯದ ರಚನೆ ಇದಾಗಿದೆ. ಶಿ ರೈಟ್ಸ್ ಅ ಲೆಟರ್. ಇದು ಅಲ್ಲಿ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಅದರ ಸ್ಥಾನದಲ್ಲಿ ಇದ್ದು, ಅದರ ಸ್ಥಾನದಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಸಬ್ಜೆಕ್ಟ್ ಇರಬೇಕು, ವರ್ಬ್ ಸ್ಥಾನದಲ್ಲಿ ವರ್ಬ್ ಇರಬೇಕು, ಆಬ್ಜೆಕ್ಟ್ ಸ್ಥಾನದಲ್ಲಿ ಆಬ್ಜೆಕ್ಟ್ ಇರಬೇಕು. ಈ ರೀತಿಯಾದಂಥ ಒಂದು ಸ್ಟ್ರಕ್ಚರು ರೂಲ್ಸ್ಗೆ ಫಾಲೋ ಆಗಿ ವ್ಯಾಕರಣಕ್ಕೆ ಅನುಸಾರವಾಗಿ ಆಗಿದ್ದರೆ ಅದನ್ನು ಏನಂತೀವಿ? ಸಿಂಟೆಕ್ಸ್. ಆ ವ್ಯಾಖ್ಯ ರಚನೆ ಸಿಂಟೆಕ್ಸ್ ಸರಿಯಾಗಿದ್ದರೆ ಅದನ್ನು ಸಿಂಟೆಕ್ಸ್ ಅಂತೀವಿ. ಅದು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಹೇಗೆ ಕೊಡ್ಬೋದು ಅಂತ ಹೇಳಿದ್ರೆ ಶಿ ರೈಟ್ಸ್ ಅ ಲೆಟರ್ ಅಥವಾ ಲೆಟರ್ ರೈಟ್ಸ್ ಫಾರ್ ಹರ್. ಈ ರೀತಿಯ ಕ್ವಶನ್ ಕೊಟ್ಟರೆ ಅದನ್ನು ಸ್ವಲ್ಪ ಸಿಂಟೆಕ್ಸಲ್ಲಿ ಬರೀರಿ ಅಂತ ಹೇಳಿದರೆ ನೀವೇನು ಮಾಡಬೇಕು? ಆ ಒಂದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟನ್ನು ಸರಿಯಾದ ಸ್ಥಾನದಲ್ಲಿ ಇಟ್ಟು ಬರಿಬೇಕಾಗುತ್ತೆ. ಅಥವಾ ತಪ್ಪಾಗಿ ಕೊಟ್ಟಿದ್ರೆ ಅದನ್ನು ಸರಿಯಾಗಿ ಬರೀರಿ ಅಂತ ಕೇಳ್ಬೋದು. ಸರಿಯಾಗಿ ಬರೆದುಬಿಟ್ಟು ಅದನ್ನು ಸಿಂಟೆಕ್ಸಲ್ಲಿ ಇದೆಯಾ ಅಂತ ಆಪ್ಷನ್ಸಲ್ಲಿ ಕೂಡ ಕೊಡ್ಬೋದು, ಯಾವ ರೀತಿಯ ಕೂಡ ಕೊಡ್ಬೋದು. ನಿಮಗೆ ಈ ಬಗ್ಗೆ ಗೊತ್ತಿದ್ದರೆ ಸಿಂಟೆಕ್ಸ್ ಅಂತ ಹೇಳಿದರೆ ಅಲ್ಲಿ ವಾಕ್ಯಕ್ಕೆ ಅನುಸಾರವಾದಂಥ ಒಂದು ವಾಕ್ಯ ರಚನೆ, ವಾಕ್ಯ ವಿನ್ಯಾಸ ಸರಿಯಾದ ಸ್ಥಾನದಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರಬೇಕು ಅನ್ನುವಂಥ ಜ್ಞಾನ ನಿಮಗೆ ಇದ್ದರೆ ಆ ಕ್ವಶನಿಗೆ ನೀವು ಆನ್ಸರನ್ನು ಬರಿಬೋದಾಗಿದೆ. ಆಮೇಲೆ ಕೊನೆಯ ಟಾಪಿಕ್ ಆಗಿ ಸಿಮೆಂಟಿಕ್ಸ್. ಅಂದರೆ ಇದು ಅರ್ಥಕ್ಕೆ ಅನುಸಾರವಾಗಿ ಸರಿಯಾಗಿರುವಂಥದ್ದು.
ನಾನು ಸಿಂಟೆಕ್ಸಲ್ಲಿ ಹೇಳಿರುವಂಥದ್ದು ವ್ಯಾಕರಣಕ್ಕೆ ಅನುಸಾರವಾಗಿ, ಇಲ್ಲಿ ವ್ಯಾಕರಣ ಸರಿ ಇರಬೇಕು ಅಂತ ಇಲ್ಲ, ಅದು ಅರ್ಥಕ್ಕೆ ಅನುಸಾರವಾಗಿ ಸರಿ ಇದೆ ಅಂತ ಹೇಳಿರೋದು ಸಿಮೆಂಟಿಕ್ಸ್ ಆಗುತ್ತೆ. ಇಲ್ಲಿ ದ ಸ್ಟ್ರಕ್ಚರ್ ಆಫ್ ಮೀನಿಂಗ್ಸ್ ಆಫ್ ವರ್ಡ್ಸ್, ಅಲ್ಲಿ ಶಬ್ದಗಳಲ್ಲಿ ಏನಿರಬೇಕು, ಮೀನಿಂಗ್ಫುಲ್ ಆಗಿರಬೇಕು. ಅಲ್ಲಿ ಸಿಂಟೆಕ್ಸಲ್ಲಿ ವ್ಯಾಕರಣ ಸರಿ ಇರಬೇಕು ಅಂತ ಇದೆ. ಇಲ್ಲಿ ಅರ್ಥಗಳು, ಮೀನಿಂಗ್ಸ್ ಆಫ್ ವರ್ಡ್ಸ್, ಅಲ್ಲಿ ಇರುವಂತಹ ಶಬ್ದಗಳು ಅರ್ಥಕ್ಕೆ ಅನುಸಾರವಾಗಿ ಆ ಸ್ಟ್ರಕ್ಚರ್, ಆ ವಾಕ್ಯ ರಚನೆ ಸರಿಯಾಗಿರೋದು ಸಿಮೆಂಟಿಕ್ಸಲ್ಲಿ ಬರುತ್ತೆ. ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ ನೋಡಿ, ಹೆವಿ ರೇನ್ ಅಂತ. ಹೆವಿ ರೇನ್ ಅಂದರೆ, ಹೆವಿ ಅಂದರೆ ಭಾರವಾದ ಮಳೆ ಭಾರವಾಗಿದೆ ಅಂದರೆ ಅದಕ್ಕೆ ಶಬ್ದಕ್ಕೆ ಸರಿಯಾದಂಥ ಅರ್ಥ ಅಲ್ಲ. ಹೆವಿ ರೇನ್ ಅಂದರೆ ಕಂಟಿನ್ಯೂಸ್ ಆಗಿ ಬರುವಂತಹ ಒಂದು ಮಳೆ, ತುಂಬ ಜೋರಾಗಿ ಬರುವಂತಹ ಮಳೆ ಅಂತ ಅರ್ಥ ಕೊಡುತ್ತೆ. ಕಂಟಿನ್ಯೂಸ್ ಆಗಿ ಬರುವಂಥ, ಜೋರಾಗಿ ಬರುವಂಥ ಮಳೆಗೆ ಹೆವಿ ರೇನ್ ಅಂತ ಕರಿತೀವಿ. ಹೆವಿ ಅಂದರೆ, ಹೆವಿ ಶಬ್ದದ ಅರ್ಥ ಭಾರವಾಗಿರುವಂಥದ್ದು. ಆದರೆ ಮಳೆ ಭಾರವಾಗಿದೆಯಾ, ಅದನ್ನು ಎತ್ತಲಿಕ್ಕೆ ಆಗದೇ ಇರುವಂಥ ವಸ್ತುವಿಗೆ ಭಾರವಾಗಿದೆ ಅಂತೀವಿ ನಾವು. ಮಳೆಯನ್ನು ಎತ್ತಲಿಕ್ಕೆ ಆಗೋದಿಲ್ವ, ಆ ರೀತಿ. ಅಂದರೆ ಸಿಮೆಂಟಿಕ್ಸ್ ಅಂದರೆ ಅದು ಅರ್ಥಕ್ಕೆ ಅನುಸಾರವಾಗಿಲ್ಲ, ಇದು ಅರ್ಥಕ್ಕೆ ಅನುಸಾರವಾಗಿ ಅಂದರೆ ಕರೆಕ್ಟಾಗಿರುವಂತಹ ವ್ಯಾಖ್ಯೆ ಆಗಿದೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ನ ನೋಡಿ, ಹಿ ಎಂಜಾಯ್ಡ್ ದ ಬುಕ್ ಅಂದರೆ ಅವನು ಆ ಬುಕ್ಕನ್ನು ಎಂಜಾಯ್ ಮಾಡ್ದ, ಖುಷಿಪಟ್ಟ. ಅದರ ಅರ್ಥ ಏನು, ಅವನು ಓದೋದ್ರಲ್ಲಿ, ಆ ಬುಕ್ಕನ್ನು ಓದೋದ್ರಲ್ಲಿ ಅಂದರೆ ಖುಷಿಪಟ್ಟ ಅಂತ. ಹಿ ಎಂಜಾಯ್ಡ್ ದ ಬುಕ್. ಇಲ್ಲಿ ಏನಾಗಿದೆ, ಗ್ರಾಮರಲ್ಲಿ ಏನು, ಸ್ಟ್ರಕ್ಚರಲ್ಲಿ ಏನು ತೊಂದರೆ ಇಲ್ಲ, ಬಟ್ ಇದರ ಅರ್ಥದಲ್ಲಿ ಏನಿದೆ, ಆ ವ್ಯಾಖ್ಯೆ ಶಬ್ದಕ್ಕೆ ಅರ್ಥದಲ್ಲಿ ತಪ್ಪಾಗಿದೆ. ಸೊ ಹಾಗಾಗಿ ಹಿ ಎಂಜಾಯ್ಡ್ ದ ಬುಕ್ಕನ್ನು ಎಂಜಾಯ್ ಮಾಡಲಿಕ್ಕಾಗುತ್ತೆ ಇಲ್ಲ. ಅಂದರೆ ಆ ಬುಕ್ಕನ್ನು ಓದಿ ಅದರ ಮಹತ್ವದಿಂದ, ಅದರ ಒಂದು ಸಾರದಿಂದ ಅವನು ಖುಷಿಪಟ್ಟೋದನ್ನು ಹಿ ಎಂಜಾಯ್ಡ್ ದ ಬುಕ್ ಅಂತ ಹೇಳ್ತೀವಿ. ಆಮೇಲೆ ರೈಟಿಂಗ್ ಟೂಲ್ ಅಂತ ಹೇಳಿದರೆ ಪೆನ್ಸಿಲ್. ರೈಟಿಂಗ್ ಟೂಲ್ ಅಂದರೆ ಒಂದು ವಸ್ತುವಿಗೆ ಹೇಳುವಂಥದ್ದು, ಒಂದು ಇಲ್ಲಿ ಬರವಣಿಗೆಯ ವಸ್ತು ಅಂದರೆ ಪೆನ್. ಅದಕ್ಕೆ ಡೈರೆಕ್ಟಾಗಿ ಪೆನ್ ಅಂತ ಇಲ್ಲ, ಇಲ್ಲಿ ರೈಟಿಂಗ್ ಟೂಲ್ ಅಂತ ಇದೆ. ಸೊ ಹಾಗಾಗಿ ಇದು ಒಂದು. ಆಮೇಲೆ ಇನ್ನೊಂದು ಅಂತ ಹೇಳಿದರೆ, ಮೈ ಫ್ರೆಂಡ್ ಹ್ಯಾಸ್ ಎಕ್ಸ್ಪೈರ್ಡ್. ಇಲ್ಲಿ ಒಂದು ಶಬ್ದ ಇದು ಏನಾಗಿದೆ, ಇದು ವ್ಯಾಕರಣಕ್ಕೆ ಸರಿಯಾಗಿದೆ, ಆದರೆ ಇಲ್ಲಿ ಮೀನಿಂಗಲ್ಲಿ ನೋಡಿ, ಮೈ ಫ್ರೆಂಡ್ ಹ್ಯಾಸ್ ಎಕ್ಸ್ಪೈರ್ಡ್. ಇಲ್ಲಿ ಎಕ್ಸ್ಪೈರ್ಡ್ ಅನ್ನುವಂತಹ ಒಂದು ವರ್ಡನ್ನು ಯಾವುದೋ ಒಂದು ವಸ್ತುವಿಗೆ ಉಪಯೋಗ ಮಾಡ್ತೀವಿ. ಒಂದು ಮೆಡಿಸಿನ್, ಒಂದು ಪ್ರಾಡಕ್ಟನ್ನು ತೆಗೆದುಕೊಂಡಾಗ ಅದು ಎಕ್ಸ್ಪೈರ್ಡ್ ಅಂತ ಹೇಳ್ತೀವಿ. ಅದರಲ್ಲಿ ಮೈ ಫ್ರೆಂಡ್, ಒಂದು ವ್ಯಕ್ತಿ ವಸ್ತುವಿನ ಹೇಗೆ ಹೋಲಿಸಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯ ಶಬ್ದಗಳನ್ನು, ಈ ರೀತಿಯ ಸೆಂಟೆನ್ಸನ್ನು ನಾವು ಸಿಮೆಂಟಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಸಿಮೆಂಟಿಕ್ಸ್ ಅಂದರೆ ಅದು ವ್ಯಾಕರಣಕ್ಕೆ ಸರಿಯಾಗಿದೆ, ಆದರೆ ಅರ್ಥಕ್ಕೆ ಸರಿ, ಆ ಒಂದು ಬಳಸಲ್ಪಡುವಂತಹ ಒಂದು ವರ್ಡ್, ಆ ಶಬ್ದ ಮೀನಿಂಗ್ಫುಲ್ ಆಗಿಲ್ಲ. ಸೊ ಇವನ್ನ ಸಿಮೆಂಟಿಕ್ಸ್ ಅಂತೀವಿ. ಇಲ್ಲಿ ಮೈ ಫ್ರೆಂಡ್ ಹ್ಯಾಸ್ ಏನಂತೀವಿ, ಇಲ್ಲಿ ಪಾಸ್ ಅವೇ. ಇದು ಪಾಸ್ ಅವೇ ಅನ್ನುವಂಥದ್ದು ಸರಿಯಾದಂಥ ಅರ್ಥವಾಗಿದೆ, ಅಂದರೆ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಮೈ ಫ್ರೆಂಡ್ ಹ್ಯಾಸ್ ಎಕ್ಸ್ಪೈರ್ಡ್ ಅಂದರೆ ಅವನು ಸಾವನ್ನಪ್ಪಿದ್ದಾನೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ, ಪಾಸ್ ಅವೇ. ಆಮೇಲೆ ಕೆಲವೊಂದು ಇಂತಹ ಹಲವಾರು ಶಬ್ದಗಳಿರ್ತವೆ, ಡ್ರೈವ್ಸ್ ಅಥವಾ ರೈಡ್ಸ್, ಇವುಗಳಲ್ಲೂ ಕೂಡ ವ್ಯತ್ಯಾಸಗಳು ಬರುತ್ತೆ. ಸೊ ಇವುಗಳನ್ನು ಏನಂತೀವಿ, ಸಿಮೆಂಟಿಗೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳಾಗಿವೆ. ಈ ರೀತಿಯ ಒಂದು ಕ್ವಶನ್ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂತಹ ಒಂದು ವರ್ಡಲ್ಲಿ ಮೈ ಫ್ರೆಂಡ್ ಹ್ಯಾಸ್ ಎಕ್ಸ್ಪೈರ್ಡ್ ಅಂತ ಕೊಡ್ತೀವಿ. ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಶಬ್ದಕ್ಕೆ ಏನಾಗಿದೆ, ಸಿಮೆಂಟಿಕ್ಸಲ್ಲಿ ಇದಕ್ಕೆ ಸರಿಯಾದಂಥ ಅರ್ಥ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಆಪ್ಷನ್ಸಲ್ಲಿ ಕೊಡ್ಬೋದು. ಒಂದನ್ನು ಪಾಸ್ ಅವೇ ಅಂತ ಕೊಡ್ಬೋದು, ಮತ್ತು ಬೇರೆ ಆಪ್ಷನ್ಸನ್ನು ಕೊಡ್ಬೋದು. ಅಲ್ಲಿ ನಿಮಗೆ ಪಾಸ್ ಅವೇ ಅನ್ನುವಂಥದ್ದು ಶಬ್ದವನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಎಕ್ಸಾಮಲ್ಲಿ ನಿಮಗೆ ಯಾವುದೇ ರೀತಿಯ ಕ್ವಶನನ್ನು ಕೊಡ್ಬೋದು. ನೀವು ಇದರ ಒಂದು ಸರಿಯಾದಂಥ ಅರ್ಥ ಮಾಡಿಕೊಂಡು ಇವುಗಳ ಬಗ್ಗೆ ತಿಳ್ಕೊಂಡಿದ್ರೆ ನೀವು ಎಕ್ಸಾಮಲ್ಲಿ ಸರಿಯಾಗಿ ಬರಿಬೋದು. ಫೋನಿಮ್ಸ್ ಅಂದರೆ, ಫೋನ್ ಅಂದರೆ ಕೇಳಿಸ್ಕೊಳ್ಪಡುವಂಥದ್ದು ಶಬ್ದಕ್ಕೆ, ನೀವು ಧ್ವನಿಗೆ ಸಂಬಂಧಪಟ್ಟಂತಹ ಒಂದು ಸೌಂಡ್ ಆಗಿದೆ, ಇದು ಒಂದು ಯೂನಿಟ್ ಆಗಿದೆ. ಇಲ್ಲಿ ಟೋಟಲಿ 44 ಸೌಂಡ್ಸ್ ಇದ್ದಾವೆ. 26 ಆಲ್ಫಾಬೆಟ್ಸ್ಗಳಿಂದ 44 ಸೌಂಡ್ಸ್ಗಳು ಬರ್ತವೆ. ಇಲ್ಲಿ CH, PH, C, D, K, ಚ, ಥ ಇವುಗಳು ಏನಾಗಿವೆ, ಫೋನಿಮ್ಸ್ಗಳಾಗಿವೆ. ಒಟ್ಟು 44 ಸೌಂಡ್ಸಲ್ಲಿ 4 ಓವೆಲ್ಸಿಂದ 20 ಸೌಂಡ್ಸು, 21 ಕಾನ್ಸನೆಂಟ್ಸಿಂದ 24 ಸೌಂಡ್ಸ್ ಅಥವಾ ಮಾರ್ಫಿಮ್ಸ್ ಫೋನಿಮ್ಸ್ಗಳು ನಮಗೆ ದೊರಕ್ತವೆ. ಇಲ್ಲಿ ಡಾಗಲ್ಲಿ D, ಥಿಂಕಲ್ಲಿ TH, ಶಿಪ್ಪಲ್ಲಿ SH ಇವುಗಳು ಫೋನಿಮ್ಸ್ಗಳಾಗಿವೆ. ಆಮೇಲೆ ಮುಂದಿನದಾಗಿ ಮಾರ್ಫಿಮ್ಸ್, ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ ಇನ್ ಅ ಲ್ಯಾಂಗ್ವೇಜ್ ಅಥವಾ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ಸೌಂಡ್ಸ್. ಅನ್, ರೀ, ಪ್ರೀ, ಲೆಸ್, ನೆಸ್, ಏಬಲ್, ER, ED ಇವುಗಳೆಲ್ಲ ಏನಾಗಿದೆ, ಮಾರ್ಫಿಮ್ಸ್ಗಳಾಗಿವೆ. ಅನ್ಹ್ಯಾಪಿ, ಅನ್ಯೂಸ್ವಲ್, ರಿಮೇಕ್, ಸ್ವಿಮೇಬಲ್,
ಇವುಗಳು ಒಂದು ವರ್ಬ್ ಒಟ್ಟಿಗೆ ಅಟ್ಯಾಚ್ ಆಗಿರ್ತವೆ ಅಥವಾ ಅಡ್ಜೆಕ್ಟ್ಸ್ ಒಟ್ಟಿಗೆ ಅಟ್ಯಾಚ್ ಆಗಿರುವಂತಹ ವರ್ಡ್ಗಳಾಗಿವೆ ಇವು. ಆಮೇಲೆ ಮುಂದಿನದಾಗಿ ಸಿಂಟೆಕ್ಸ್, ವ್ಯಾಕರಣಕ್ಕೆ ಅನುಸಾರವಾಗಿ ವಾಕ್ಯ ರಚನೆ, ವಾಕ್ಯ ವಿನ್ಯಾಸ ಆಗೋದನ್ನು ನಾವು ಸಿಂಟೆಕ್ಸ್ ಅಂತೀವಿ. ದ ಸಿಸ್ಟಮ್ ಆಫ್ ರೂಲ್ಸ್ ಫಾರ್ ದ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್ ಇನ್ ಅ ಲ್ಯಾಂಗ್ವೇಜ್. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಿಗೆ ಸರಿಯಾದ ಒಂದು ಸ್ಥಾನದಲ್ಲಿ ಆ ವಾಕ್ಯ ಇದ್ದರೆ ಅದು ಸಿಂಟೆಕ್ಸಲ್ಲಿ ಇರುತ್ತೆ ಅಂತ. ಅದನ್ನು ವ್ಯಾಕರಣಕ್ಕೆ ಅನುಸಾರವಾಗದೇ ಇರುವಂಥ ಕ್ವಶನನ್ನು ಕೊಟ್ಟು ನಿಮಗೆ ಅದನ್ನು ಸಿಂಟೆಕ್ಸಲ್ಲಿ ಬರೀರಿ ಅಂತ ಕೂಡ ಕೇಳಬಹುದು. ಆಮೇಲೆ ಸಿಮೆಂಟಿಕ್ಸ್ ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಇರುವಂಥದ್ದು. ಅದು ಸಿಂಟೆಕ್ಸ್ ವ್ಯಾಕರಣಕ್ಕೆ ಅನುಸಾರವಾಗಿದ್ದರೆ ಸಿಮೆಂಟಿಕ್ಸ್ ಇದು ಅರ್ಥಕ್ಕೆ ಅನುಸಾರವಾಗಿರುವಂಥದ್ದು. ದ ಸ್ಟ್ರಕ್ಚರ್ ಆಫ್ ದ ಮೀನಿಂಗ್ಸ್ ಆಫ್ ವರ್ಡ್ಸ್, ಹೆವಿ ರೇನ್, ಹಿ ಎಂಜಾಯ್ಡ್ ದ ಬುಕ್, ಹವ್ ರೈಟಿಂಗ್ ಟೂಲ್, ಮೈ ಫ್ರೆಂಡ್ ಹ್ಯಾಸ್ ಎಕ್ಸ್ಪೈರ್ಡ್. ಇವೆಂಥವುಗಳು ಏನಾಗಿದೆ ಇದರ ಸಿಮೆಂಟಿಕ್ಸ್ ಅಂದರೆ ಅರ್ಥಕ್ಕೆ ಸರಿಯಾಗದೇ ಇರುವಂಥ ವಾಕ್ಯಗಳು. ಇವುಗಳನ್ನು ಸರಿಯಾಗಿ ಬರೀಲಿಕ್ಕೆ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಆಗಿ ಕೊಡ್ಬೋದು. ಸೊ ಫ್ರೆಂಡ್ಸ್, ಇವಿಷ್ಟು ನಿಮಗೆ ಹೇಳಬೇಕಾಗಿರುವಂಥ ಒಂದು ಗ್ರಾಮರಿಗೆ ಸಂಬಂಧಪಟ್ಟಂಥ ವಿಷಯವಾಗಿದೆ. ಇವುಗಳನ್ನು ಕೇವಲ TET, GPSTR, HST ಎಕ್ಸಾಮಿಗಲ್ಲದೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೊಡುವ ಜನರಲ್ ಗ್ರಾಮರನ್ನು ಕೇಳುವಾಗ ಇಂಥ ಕ್ವಶನ್ಸ್ಗಳು ಬಂದಿರ್ತವೆ. ಸೊ ಹಾಗಾಗಿ ಇವುಗಳನ್ನು ತಿಳಿದಿಟ್ಕೊಳ್ಳಿ. ಆಮೇಲೆ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಿಮಗೆ ಫೋನಿಮ್ಸ್ಗಳ ಬಗ್ಗೆ ಒಂದು 44 ಶಬ್ದಗಳಿರುವಂಥ ಒಂದು ಚಾರ್ಟನ್ನು ಕೊಡ್ತೀನಿ. ಅದನ್ನು ಆ ಗ್ರೂಪನ್ನು ಜಾಯ್ನ್ ಆಗೋದ್ರ ಮೂಲಕ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇದು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು.